ಸತೀಶ್ ಜಾರಕಿಹೊಳಿಗೆ ಕೆಎನ್ ರಾಜಣ್ಣ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳೋದ್ರಲ್ಲಿ ತಪ್ಪು ಹುಡುಕಬಾರದು ಅಂತ ಹೇಳಿದ್ದಾರೆ. ನಮಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ರಾಜಣ್ಣ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಡಿಕೆಶಿ ಅವರೇ ಪೂರ್ಣ ಪ್ರಮಾಣ ಇದ್ದರೆ ಹೈಕಮಾಂಡ್ ಹೇಳಿ, ಲೋಕಸಭೆ ನಂತರ ಬದಲಾವಣೆ ಆಗಬೇಕು ಅಂತ ಹೈಕಮಾಂಡ್ ಹೇಳಿದ್ರು. ಡಿಕೆಶಿ ಮುಂದುವರಿತಾರೆ ಅಂತ ಹೈಕಮಾಂಡ್ ಹೇಳಿದ್ರೆ ಒಪ್ಪೋಣ, ಯಾರಿಗಾದ್ರೂ ಅಧ್ಯಕ್ಷ ಸ್ಥಾನ ಕೊಡ್ಲಿ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಸೆಟೆದು ನಿಂತಿದ್ದಾರೆ ರಾಜಣ್ಣ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸ್ಟೇಟ್ಮೆಂಟ್ ಕೊಡಬೇಡಿ ಅಂತೆಲ್ಲ ಹೇಳಿದ್ಕೆ ಅವ್ರು ಸೈಲೆಂಟ್ ಆಗಿದ್ರು. ಈಗ ಅವರನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಇವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಲ್ಲಿ ತಪ್ಪು ಹುಡುಕಬೇಡಿ ಅಂತ ಹೇಳಿದ್ದಾರೆ. ಬದಲಾದ್ರೆ ಬದಲಾಗ್ಲಿ, ಪೂರ್ಣಾವಧಿ ಅಧ್ಯಕ್ಷರು ಬೇಕು, ಈ ಹಿಂದೆ ಬದಲು ಮಾಡ್ತಾರೆ ಅಂತ ಹೇಳಿದ್ರು. ಅದಕ್ಕೆ ನಾವೀಗ ಕೇಳ್ತಾ ಇದ್ದೀವಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ. ಹಾಗೂ ಅಲ್ಲಿ ಮುಂಬೈ ಕರ್ನಾಟಕದಲ್ಲಿ ಪ್ರಭಾವಿ ಮುಖಂಡರು ಕೂಡ ಇದ್ದಾರೆ. ಅವರು ಹೇಳಿರ್ತಕ್ಕಂಥ ಮಾತಲ್ಲಿ ತಪ್ಪು ಹುಡುಕ್ತಕ್ಕಂಥದ್ದಕ್ಕೆ ಹೋಗಬಾರ್ದು. ಯಾಕೆಂದರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇದ್ದರೆ ಪಕ್ಷಕ್ಕೆ ಹೆಚ್ಚು ಅನುಕೂಲ ಆಗ್ತದೆ. ಜೊತೆಯಲ್ಲಿ ಈಗಾಗಲೇ ನಾವು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆ ನಿರೀಕ್ಷೆನಲ್ಲಿದ್ದೇವೆ. ಇಲ್ಲ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಇವರೇ ಇರ್ತಾರೆ ಅಂತನಾದರೂ ಹೈಕಮಾಂಡ್ ಸ್ಪಷ್ಟ ಮಾಡಿದ್ರೆ ಸಂತೋಷ. ನಮಗೇನು ಅವ್ರು ಇರಬಾರ್ದು, ಶಿವಕುಮಾರ್ದು ಬದಲಾವಣೆ ಮಾಡಿ ಅಂತ ನಾವೇನು ಹೇಳೋ ಅಂಥದ್ದೇನಿಲ್ಲ. ಆದರೆ ಹೈಕಮಾಂಡ್ನಲ್ಲಿ ಅವರು ಸ್ಪಷ್ಟವಾಗಿ ಅವರು ಹಿಂದೆ ಹೇಳಿದ್ರು ಏನಂತ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೆ, ಇವರು ಒಬ್ಬರೇ ಉಪಮುಖ್ಯಮಂತ್ರಿ ಇರ್ತಾರೆ, ಇವರು ಪಾರ್ಲಿಮೆಂಟ್ ಚುನಾವಣೆವರೆಗೂ ಇವರೇ ಅಧ್ಯಕ್ಷರಿರ್ತಾರೆ ಅಂತಕ್ಕಂಥದ್ದನ್ನು ಅವರೇ ಘೋಷಣೆ ಮಾಡಿದ್ದು. ಅದೇನು ಹೊಸದೇನು ಯಾರು ಹೇಳಿದ್ದಲ್ಲ. ಆ ದೃಷ್ಟಿನಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಆ ಗೊಂದಲಕ್ಕೆ ಇಲ್ಲಪ್ಪ ಅವರೇ ಮುಂದುವರಿತಾರೆ, ಅವರನ್ನೇ ಮುಂದುವರಿಯತಕ್ಕಂಥದ್ದಕ್ಕೆ ನಾವು ನಿರ್ಣಯ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅಂತ ಹೇಳಿದ್ರೆ ಆಯಿತು. ನಮ್ದೇನದಕ್ಕೇನು ಆಕ್ಷೇಪಣೆ ಇಲ್ಲ, ಅದಕ್ಕೆ ಎಸ್ ಅಂತಾನೆ ನಮ್ದುನೆ. ಆದರೆ ಅವರೇ ಹೇಳಿರೋದ್ರಿಂದ ಬದಲಾಗ್ತಾರೆ, ನಾವು ಪ್ರಯತ್ನ ಮಾಡೋಣ, ಈ ರೀತಿ ಗೊಂದಲ ಇದೆ. ಈ ಗೊಂದಲಕ್ಕೆ ತೆರೆ ಎಳಿಬೇಕು ಅಂದ್ರೆ ಹೈಕಮಾಂಡ್ ಅವರೇ ಸ್ಪಷ್ಟ ಮಾಡಬೇಕಷ್ಟೆ. ಯಾವುದಿಲ್ಲ, ಕಾಂಗ್ರೆಸ್ ಜಾತಿ ಒಂದೇ ಅಷ್ಟೇ ಇರೋದು. ಕಾಂಗ್ರೆಸ್ ಅಲ್ಲಿ ಯಾವುದೇ ಜಾತಿಗಳು ಅವು ಇವು ಏನೇ ಹೇಳ್ಕೊಂಡ್ರು ಕೂಡ ಕಾಂಗ್ರೆಸ್ ಪಕ್ಷದೇ ಒಂದು ಕಾಂಗ್ರೆಸ್ ಜಾತಿ. ಯಾರಿಗಾರು ಕೊಡ್ಲಿ, ಅದೇ ನಿಂತ ಪಕ್ಷಕ್ಕೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯಕ್ಕೆ ಸಂಪೂರ್ಣವಾದ ಸಹಮತಿ ನಂದು ಇದೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು, ಕಾರ್ಯಾಧ್ಯಕ್ಷರು ಕೂಡ ಇದ್ದಾರೆ.